ವೀಕ್ಷಕರೇ, ನಾನು ಒಲಿದಂತೆ ಹಾಡುವ ಮಾತೆ ಕಥೆಗೆ ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಜನ್ಮದಿನ. ಹಾಗಾಗಿ ನಾವು ಅವರಿಗೊಂದು ಹ್ಯಾಪಿ ಹುಟ್ಟುಹಬ್ಬ ಅನ್ನೋದನ್ನು ಹೇಳ್ತಾ ಅವರ ಸಾಧನೆ ಬಗ್ಗೆ ಮಾತನಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಕಂಡಂಥ ಒಬ್ಬ ದ ಗ್ರೇಟ್ ಲೀಡರ್ ಎಸ್ ಬಂಗಾರಪ್ಪನವರ 4-5 ಜನ ಮಕ್ಕಳಲ್ಲಿ ಮಧು ಬಂಗಾರಪ್ಪ ಒಬ್ಬರು. ಮಧು ಬಂಗಾರಪ್ಪ ತೀರಾ ಅವರ ಕುಟುಂಬದಲ್ಲಿ ಕೊನೆಗೆ ಪ್ರಚಾರಕ್ಕೆ ಬಂದಂಥವ್ರು. ಕುಮಾರ್ ಬಂಗಾರಪ್ಪನವರು ಮೊದಲೇ MLA ಆಗಿ ಸಚಿವರಾಗಿ ಅವರು ಕೂಡ ಭಾಳ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅವ್ರ ಬಗ್ಗೆ ಸಂದರ್ಭಿಕವಾಗಿ ಇನ್ನೊಂದು ದಿವಸ ಯಾವಾಗಾದರೂ ಮಾತಾಡೋಣ. ಇವತ್ತು ಈ ಮಧು ಬಂಗಾರಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ, ಮಧು ಬಂಗಾರಪ್ಪನವರು ಮಧುಚಂದ್ರ ಅಂತ ಹೇಳ್ಕೊಂಡು ಅವರ ಮನೆಯಲ್ಲಿ ಅವರಿಗೆ ಹೆಸರಿಟ್ಟಿರೋದು. ಅವರು ಅವರ ತಂದೆಯವರ ಕಾಲದಲ್ಲಿ ಈವೆಂಟ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಅಂದರೆ ತಂದೆಯವರ ಜವಾಬ್ದಾರಿಯ ಬಹುತೇಕ ದೊಡ್ಡ ಸಮಾವೇಶಗಳು, ಕಾರ್ಯಕ್ರಮಗಳು, ಅವರ ಪ್ರವಾಸ, ಪ್ರಚಾರ ಇತ್ಯಾದಿ ಬಹಳ ಬಂಗಾರಪ್ಪನವರಿಗೆ ಆಪ್ತರಾಗಿದ್ದು ಅವರ ಬಹುತೇಕ ಎಲ್ಲ ಕೆಲಸ, ಸಾಧನೆ, ಪರಿಶ್ರಮದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಮತ್ತು ಶಕ್ತಿ. ಈಗ ನಾವು ಮಧು ಬಂಗಾರಪ್ಪನವರನ್ನು ಸಚಿವರಾದ ತಕ್ಷಣ ಅವರನ್ನು ಭಾಳ ವಿಶೇಷವಾಗಿ ವಿಚಿತ್ರವಾಗಿ ವಿಮರ್ಶೆ ಮಾಡಿರುವಂಥವರನ್ನೆಲ್ಲ ನೋಡಿದ್ವಿ. ಬಟ್ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತಂದರೆ, ಯಾರೋ ಒಬ್ಬರು ತಥಾಕಥಿತ ಪಾರಂಪರಿಕ ವ್ಯವಸ್ಥೆಯಲ್ಲಿ ಬಂದವರಿದ್ದರೆ ಅವ್ರ ಬಗ್ಗೆ ಹೆಚ್ಚು ಟೀಕೆಗಳು ವ್ಯಕ್ತನೇ ಆಗೋದಿಲ್ಲ. ಅದು ಒಬ್ಬ ಕೆಳವರ್ಗದವರು ಅಥವಾ ಜನಪರವಾಗಿ ಇದ್ದಂಥವ್ರು ಅಥವಾ ದೊಡ್ಡ ಹೆಸರು ಮಾಡಿದಂಥವ್ರು ಮಕ್ಕಳಾದ ತಕ್ಷಣ ಅವರಿಗೆ ಬೇಡಾಗಿರೋದೆಲ್ಲ ಕಂಡೀಷನ್ಸ್ಗಳು ಬಂದುಬಿಡುತ್ತೆ. ನೀವು ಗಮನಿಸಬೇಕು, ಕರ್ನಾಟಕದ ಐಕಾನ್ ಡಾಕ್ಟರ್ ರಾಜ್ಕುಮಾರ್ ಏನಿದ್ರು ಅವರ ಪುತ್ರರ ಬಗ್ಗೆ ಕೂಡ ಹಾಗೇನೆ. ಪ್ರಾರಂಭದಲ್ಲಿ ನೀವು ಶಿವರಾಜ್ಕುಮಾರ್ ಅವರಿಗೇನು ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವರಿಗೇನು, ಪುನೀತ್ ಅವರಿಗೇನು, ಅವರಪ್ಪ ದೊಡ್ಡ ಸ್ಟಾರು, ಆ ಒಂದು ನೆರಳಲ್ಲಿ, ಆ ಒಂದು ಹೆಸರಲ್ಲಿ ಅವರು ಮುಂದೆ ಬರ್ತಾರೆ ಅನ್ನುವಂಥದ್ದೆಲ್ಲ ಇತ್ತು. ಬಟ್ ವಾಸ್ತವ ಅದಲ್ಲ. ಪ್ರಖ್ಯಾತ ವ್ಯಕ್ತಿಯ ಮಕ್ಕಳಾಗಿ ನಿಮಗೊಂದು ಅವಕಾಶ ಸಿಗ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಅನುಕೂಲಗಳಾಗ್ಬೋದು. ಬಟ್ ನೀವು ನಿಮ್ಮ ಹೆಸರನ್ನು ಶಾಶ್ವತವಾಗಿ ಇಟ್ಕೊಳ್ಬೇಕಿದ್ರೆ, ನಿಮ್ಮ ಕೀರ್ತಿಯನ್ನು ನೀವು ಬೆಳಗಬೇಕಿದ್ರೆ ನಿಮಗೆ ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಶಿವರಾಜ್ಕುಮಾರ್ ಅವರು ತಗೊಂಡ್ರೆ ಎಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಎಷ್ಟು ಶಿಸ್ತು ಸಂಯಮದಿಂದಿದ್ದಾರೆ, ಎಷ್ಟು ಸರಳವಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹೇಗಿದ್ದರು ನಮಗೆಲ್ಲರಿಗೂ ಒಂದು ಕಾಲದಲ್ಲಿ ಗೊತ್ತೇ ಇಲ್ಲದೆ ಇರುವುದಂಥ ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಅವರ ಗ್ರೇಟ್ನೆಸ್ ಏನು ಅನ್ನೋದು ಅರ್ಥ ಆಯಿತು. ಮತ್ತು ಭಾಳಷ್ಟು ಜನರಿಗೆ ನಾವು ಬದುಕಿದ್ದಾಗ ಅವ್ರ ಬಗ್ಗೆ, ಅವರ ಮೌಲ್ಯ, ಅವರ ಕೆಪಾಸಿಟಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಬಟ್ ಅವರ ನಿಧನದ ನಂತರ ನಾವು ಅವರನ್ನು ಹಾಡಿ ಹೊಗಳಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಅದೇ ರೀತಿಯಲ್ಲಿ ಈಗ ನಮ್ಮ ಮಧು ಬಂಗಾರಪ್ಪನವರು ಕರ್ನಾಟಕದ ಶಿಕ್ಷಣ ಸಚಿವರಾಗಿ ಶಾಲೆಯಲ್ಲಿ ಮೊಟ್ಟೆ ಆಮೇಲೆ ಬಾಳೆಹಣ್ಣು ಕೊಡುವಂಥ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಶಾಲೆಯ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಖಾಸಗಿ ಸಹಭಾಗಿತ್ವದಲ್ಲಿ ಶಾಲೆಗಳ ಅಭಿವೃದ್ಧಿ, ಇವುಗಳನ್ನೆಲ್ಲ ಚಿಂತನೆಗಳನ್ನು ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮೌನ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವು ಟೀಕೆ ಮಾಡಲಿಕ್ಕೆ ಹೋದರೆ ಎಲ್ಲ ವಿಚಾರದಲ್ಲೂ ಟೀಕೆ ಮಾಡ್ಬೋದು. ಬಟ್ ನಿಮ್ಮ ಪ್ರಯತ್ನ, ನಿಮ್ಮ ಆದ್ಯತೆ, ನಿಮ್ಮ ಬದ್ಧತೆ, ನಿಮ್ಮ ಕ್ರಿಯಾಶೀಲತೆ ಇವುಗಳನ್ನೆಲ್ಲ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ವಿಮರ್ಶಾತ್ಮಕವಾಗಿ ನೋಡಿದರೂ ಕೂಡ ಯಾರು ನಮ್ಮ ಮಧು ಬಂಗಾರಪ್ಪನವರು ಪ್ರಾರಂಭದಲ್ಲಿ ಇವರು ಶಿಕ್ಷಣ ಕ್ಷೇತ್ರದಂಥ ಅಂದರೆ ಶಿಕ್ಷಣ ಸಚಿವಾಲಯದಂಥ ಒಂದು ದೊಡ್ಡ ಸಚಿವಾಲಯದ ಜವಾಬ್ದಾರಿಯನ್ನು, ಬಹಳ ಜನರಿರುವಂಥ ಒಂದು ಇಲಾಖೆಯನ್ನು ಇವರು ಹೇಗೆ ನಿಭಾಯಿಸ್ತಾರೋ ಅಥವಾ ಇವರಿಗೆ ಅದು ಸಾಧ್ಯ ಇದೆಯೋ ಇಲ್ಲವೋ, ಹೀಗೆಲ್ಲ ವಿಮರ್ಶೆ, ಟೀಕೆಗಳೆಲ್ಲ ಕೇಳಿಬಂದಿತ್ತು. ಕೆಲವೊಬ್ಬರಂತೂ ಅವರ ವೈಯಕ್ತಿಕವಾಗಿ ಕೂಡ ಅವರನ್ನು ಟೀಕೆ ಮಾಡಿದಂಥವರು ಭಾಳ ಜನ ಇದ್ದಾರೆ. ಅದಕ್ಕೆ ಬೇರೆ ಕಾರಣಗಳು, ಬೇರೆ ಹಿನ್ನೆಲೆಗಳು ಅವುಗಳೆಲ್ಲ ಇದ್ದಾವೆ. ಅದೆಲ್ಲ ಒಟ್ಟೊಟ್ಟಿಗೆ ಇರಲಿ. ಇವತ್ತು ಮಧು ಬಂಗಾರಪ್ಪನವರು ಅವರ ಜೀವನವನ್ನು ಪೂರ್ತಿಯಾಗಿ ನೋಡಿದರೆ ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಅವರಿಗೆ ತಮ್ಮ ಕೆಲಸಗಳನ್ನು ಮಾಡಿಕೊಡ್ತಾ ಇರುವಂಥ ಒಬ್ಬ ಶಿಷ್ಯನಾಗಿ, ಒಬ್ಬ ಸಹೃದಯಿಯಾಗಿ, ಆನಂತರ ಜನರ ಜೊತೆಗೆ ಜನಸಂಪರ್ಕವನ್ನು ಇಟ್ಕೊಂಡಂಥ ವ್ಯಕ್ತಿಯಾಗಿ ಇವತ್ತು ಕೂಡ ನೀವು ಸೊರಬಾದ ಪರಿಸ್ಥಿತಿಯನ್ನು ನೋಡಿ. ಅಲ್ಲಿ ಒಂದು ಇವರೇ ಬಂಗಾರಪ್ಪನವರ ಮಕ್ಕಳೇ, ಅಣ್ಣ ತಮ್ಮನೇ ಸ್ಪರ್ಧೆ ಮಾಡಬೇಕು ಅಥವಾ ಇವ್ರದೇ ಸಮುದಾಯದ ಬೇರೆಯೊಬ್ಬರು ಯಾರಾದರೂ ಬಂದು ನಿಂತು ಗೆಲ್ಲಬೇಕು, ಚುನಾವಣೆಯನ್ನು ಎದುರಿಸಬೇಕು, ಈ ಥರದ್ದೆಲ್ಲ ಪರಿಸ್ಥಿತಿ ಇದೆ. ಸೊ ಸೊರಬವನ್ನು ಯೋಚನೆ ಮಾಡಿದಾಗ ಬಂಗಾರಪ್ಪನವರ ಕಾಲದಲ್ಲಿ ಜನರು ಬಂಗಾರಪ್ಪನವರಿಗೆ ತಮ್ಮ ಭತ್ತ ಅಥವಾ ತಾವು ಬೆಳೆದ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಚುನಾವಣೆಗೆ ದುಡ್ಡು ಕೊಡ್ತಾ ಇದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ನಾವು ಆ ಕಾಲಘಟ್ಟದಲ್ಲಿ ಇಲ್ಲ.
ಶಿವಮೊಗ್ಗ ಜಿಲ್ಲೆಯ ಎಲೆಕ್ಷನ್ನಿನ ವಿಚಾರ, ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣಾ ವೆಚ್ಚ ಎಲ್ಲ ಮಿತಿಮೀರಿರುವುದನ್ನು ನೋಡಿದರೆ ಅಲ್ಲಿ ಜನಸಾಮಾನ್ಯರು ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭನೇ ಇಲ್ಲ. ಇವತ್ತು ರಾಜ್ಯದ ಎಲ್ಲೂ ಇಲ್ಲ, ದೇಶದಲ್ಲಿ ಎಲ್ಲೂ ಇಲ್ಲ, ಅದು ಬೇರೆ. ಬಟ್ ಸ್ವಲ್ಪ ಇನ್ನಷ್ಟು ಹೆಚ್ಚು ಏನು ಕಾಸ್ಟ್ಲಿ ಕಾನ್ಸ್ಟಿಟ್ಯುನ್ಸಿ ಆಗಿದೆ. ಸೊ ಅಂಥ ಕಾನ್ಸ್ಟಿಟ್ಯುನ್ಸಿದಲ್ಲಿ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಜನ ಬೆಂಬಲದಿಂದ ಶಾಸಕರಾಗಿ ಸಚಿವರಾಗಿ ಅವತರಿಸಿರುವಂಥ ಮಧು ಬಂಗಾರಪ್ಪನವರು ತಮ್ಮ ಮಿತಿಯಲ್ಲಿ ವಿಶೇಷವಾಗಿ ಜನಪರವಾಗಿ, ಈಗ ನೀವು ಒಬ್ಬ ಸಚಿವರಾದ ಮೇಲೆ, ಒಬ್ಬ ನಾಯಕರಾದ ಮೇಲೆ ಜನರ ಜೊತೆಗಿನ ಸಂಪರ್ಕ ಮತ್ತು ಜನರ ಜೊತೆಗಿನ ಸಂಬಂಧ ಮತ್ತು ಜನರನ್ನು ನೀವು ನಡೆಸ್ಕೊಳ್ಳುವಂಥ ರೀತಿ, ಇವುಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಅವರಿಗೂ ಕೂಡ ಭಾಳ ಜನರನ್ನು ನೋಡಿರ್ತಾರೆ, ಬಹಳ ವ್ಯವಸ್ಥೆಗಳನ್ನು ಪಾಸಾಗಿ ಬಂದಿರ್ತಾರೆ, ಏನೇನೇನು ಅನುಕೂಲಗಳು ಅನಾನುಕೂಲಗಳು ಇವೆಲ್ಲವುಗಳು ಇದ್ದಿರ್ತವೆ. ಆದರೆ ಇವತ್ತೂ ಕೂಡ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಜನಸಾಮಾನ್ಯರ ಜೊತೆಗೆ ಬೆರೆತು ಜನಸಾಮಾನ್ಯರ ಜೊತೆಗೆ ಅವರ ದುಃಖ ದುಮ್ಮಾನಗಳನ್ನು ಕೇಳಿ ತಮಗೆ ಸ್ಪಂದಿಸಲಿಕ್ಕಾದರೆ ಸ್ಪಂದನೆಯನ್ನು ಮಾಡಿ ಮತ್ತು ಸರ್ಕಾರದಿಂದ ಅಥವಾ ಇತರ ಮೂಲಗಳಿಂದ ಅನುಕೂಲ ಮಾಡಿಸ್ಬೋದಾದಂಥ ಕಡೆಗಳಲ್ಲೆಲ್ಲ ಮಧು ಬಂಗಾರಪ್ಪನವರು ನೆರವಾಗ್ತಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಅವರು ಕ್ಷೇತ್ರದವರ ಮಾತು. ವಿಮರ್ಶೆ, ಟೀಕೆ, ವಿರೋಧ ಇವುಗಳೆಲ್ಲವುಗಳು ಇದ್ದಿರ್ತವೆ. ಆದರೆ ಅವರು ಒಬ್ಬ ಶಿಕ್ಷಣ ಸಚಿವನಾಗಿ ಈ ರಾಜ್ಯದಾದ್ಯಂತ ಓಡಾಡಿ ಒಬ್ಬ ಕಾಂಗ್ರೆಸ್ನ ಫಲಿಯಾಗಿ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂಥ ಮಧು ಬಂಗಾರಪ್ಪನವರಿಗೆ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶ್ ಮಾಡ್ತಾ, ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಇನ್ನಷ್ಟು ಹೆಚ್ಚಲಿ ಮತ್ತು ನಿಮ್ಮಿಂದ ನಮ್ಮ ಕನ್ನಡದ ಜನತೆಗೆ